ಹಾಸ್ಟೆಲ್ಗೆ ಹಾಕದ್ ನೀನು ನೋಡ್ತಿರ್ಬೇಕಾರೆ ನೀನು ಸಾಕಾಗೈತಪ್ಪ. ನನಗೂ ಸಾಕಾಗೈತಿ ಇಲ್ಲಿ ಉಡಾತನ ಮಾಡ್ಕೊಂತ ಊರಾಗ ಅಡ್ಡಾಡೋದು ಮಾಡೋದು ನನಗೆ ನೋಡಿ 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 ಸಾಕಾಗೈತಿ. ಬೇಡ, ಹಾಸ್ಟೆಲ್ಗೆ ಹಾಕ್ತೀವಿ, ಅಲ್ಲೇ ಓದ್ಲಾ ನೀನು. 1 ವರ್ಷ ಅಲ್ಲಿ ಓದ್ ನೋಡೋಣ ಅದು ಹೆಂಗ ಎಟ್ರ ಮಟ್ಟಿಗೆ ಓದ್ತಿ ಅಂತ ಗೊತ್ತಾಕತಿ. ಅವ ಬೇಡವ, ಹಾಸ್ಟೆಲಿಗೆ ಹಾಕ್ಬೇಡ್ರಿ, ಓದ್ತೀನಿಲ್ಲ, ನಂಗಲ್ಲಿ ಹೋಗಕ್ಕೆ ಇಷ್ಟ ಇಲ್ಲ. ಏನು ಓದ್ತಿಲ್ಲ? ಏನು ಓದ್ತೀನಿ ನೀನಂತೆ ನಾನು? ಅಲ್ಲ ಎಷ್ಟು ಹೇಳ್ತೀವಿ ನಿನಗೆ ಉಡಾ ಹುಡುಗ್ರ ಜೊತೆ ತಿರುಗಬೇಡ 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 ಅಂತೇಳಿ. ಈ ವಯಸ್ಸಕ್ಕೆ ನಿನಗೆ ಆ ಪ್ರೇಮವನ್ನ ಮಗಳಿಗೆ ಚುಡಾಯಿಸ್ತೀವಿ ಹೌದಲ್ಲ ನೀನು? ನಿನ್ನ ವಯಸ್ಸು ಏಟು, ನಿಂದು ಮಾತೇಟು ನಿಂದು? ನೀನು ಹಿಂಗೆ ಬಿಟ್ರೆ ಸರಿ ಹೊಂದದಿಲ್ಲ. ಇಡೇ ಊರಾಗ ದೊಡ್ಡ ಕೇಡೆ ಅದು ಇಂಥ ಕಡೆ ಎದಕ್ಕೆ ಬೇಕು ಏನು? ಅಲ್ಲ ನಿನ್ನ ಜೊತೆಗೆ ಓದ್ತಾನವ ಗಣೇಶ, ನೋಡಿ ಇಲ್ಲ ಯವ್ವ ಅದೆಂತದ 98 ಮಾರ್ಕಸ್ ತಗದನವ ಪರ್ಸೆಂಟೇಜ್. ನೀನು ಅದಿ ಅಲ್ಲಿ ಕಟ್ಟಬಾಡೆ. ಈಗ ಮತ್ತೆ ಅದನ್ನು ಕಟ್ಟಿ ಬೇರೆ ಪಾಸ್ ಮಾಡ್ಕೋಬೇಕು. ಈಗ ನೀನು ಇದ ಕಾರಣಕ್ಕೆ ಓದಕ್ಕೆ ಹೋಗಿದ್ದೇನೆ ಹಂಗಾರೆ ನೀನು? ಇಲ್ಲೋಡ, ಈಗ ಮತ್ತೆ ಕಟ್ಟಿ SLC ಪಾಸ್ ಮಾಡ್ಕೊ. ಇದನ್ನ ಪಾಸ್ ಮಾಡ್ಕೊಂಡು ಬೇಡ ಇನ್ಮ್ಯಾಗ ಬೇಡ, ನೀ ಏನು ಮಾಡ, ಸೀದಾ ನಿನ್ನ ಹಾಸ್ಟೆಲಿಗೆ ಹಾಕ್ತೀನಿ. ಅಲ್ಲೇ ಅದು ಏನು ಓದ್ತೀಯ ಏನು ಬಕ್ಬರ್ಲಿ ಬೀಳ್ತೀಯ ಆಗ್ಲೇ ತಗ, ಸುಮ್ಮನೆ ತಗ. ಬ್ಯಾಡ, ನಮ್ಮಂಗೆ ಆಗದ್ ಬ್ಯಾಡ ಇವನ್ ಜೀವನ. ನಾವಂತರೂ ಹಿಂಗಾಗಿ ಹೋಗ್ಬಿಟ್ವಿ. ನನ್ನ ಮಗ ಚಂದಿರ್ಲಿ, ಆರಾಮ ಜೀವನದಾಗ ಖುಷಿಯಿಂದ ಅಂತೇಳಿ ನಾವು ಆಸೆ ಪಟ್ರೆ ಏನಪ್ಪ ನೀವು? ಅಲ್ಲ ಬ್ಯಾಡ, ನಮ್ಗೆ ಒಳ್ಳೇದಾಗೋದು, ನಾವು ಹಿಂಗೆ ತಿರ್ಕೊಂಡು ತಿಂತೀವಿ ಅಂತ ಆಸೆ ಪಡ್ತಿರಲ್ಲ, ಇದಕ್ಕೆ ಏನು ಹೇಳೋದಂತೀನಿ ನನಗರ. ಅಲ್ಲ ನಿಮ್ಗೆ ಏನು ಜೀವನದಾಗ ಹಿಂದೆ ಮುಂದೆ ಆಗ್ಬೇಕು ಅನ್ನೋದು ಏನಿಲ್ಲ ನಿಮ್ಗೆ? ಏನೂ ಇಲ್ಲದಲ್ಲ. ಈಗ ನಾವು ಕಷ್ಟಪಡಾಕತ್ತೀವಲ್ಲ, ಹಂಗೆ ನೀನು ಕಷ್ಟಪಟ್ಟು ದುಡಿಬೇಕು ಅನ್ನೋದು ತೀರ್ಮಾನ ಐತೆ ತಲೆಯಾಗ. AC ರೂಮ್ನ್ಯಾಗ ಕುಂತ ಹೌದಾ ನಂಗೆ ಕೆಲಸ ಮಾಡಿ ಪಗಾರ ಎಣಿಸ್ತಾನೆ ನನ್ನ ಮಗ ಅಂತ ನಾ ತಿಳ್ಕೊಂಡ್ರೆ, ಇಲ್ಲಪ್ಪ ನೀನು 10ನೇ ತನ ಹಿಂಗೆ ಡುಮ್ಕಿ ಹೊಡೆದಿ. ಒಂದು ಯಾವ್ದಲ್ಲ ಅದು ಫೇಲ್ ಆಗಿರೋದು ನಿಂದ? ನಂದು ಇದು ಗಣಿತವ, ಗಣಿತ, ಇದು ಇಂಗ್ಲಿಷ್. ಮತ್ತೇನು ಮತ್ತೆ ನನ್ನ ಬಾಯಿಗೆ ಬರ್ತಾವ ಹರ್ಯಾಕೊಕ್ಕಿಯೇನು? ಇಂಗ್ಲೀಷ್ ಮೀಡಿಯಂ ಸಾಲಿಗೆ ಹರ್ಯಾಕೊಕ್ಕಿ? ಅವ ಎಲ್ಲ ತಪ್ಪು ನಿಮ್ದೆ. ಮೊದಲಿಂದ ಕನ್ನಡ ಮೀಡಿಯಂನಾಗ ಕಲ್ತಿದ್ದು, ಆಮೇಲೆ ಅರ್ಧಕ್ಕೆ ಇಂಗ್ಲಿಷ್ ಮೀಡಿಯಂಗೆ ಸೇರಿಸಿದ್ರಿ. ನಂಗೆ ಎಲ್ಲ ಪೂರ ಗೊತ್ತಾಗಲ್ಲವ, ನಾನು ಏನು ಮಾಡಲಿ? ನನ್ನ ಕೈಲಾದಷ್ಟು ಓದಕ್ಕೆ ಪ್ರಯತ್ನ ಪಟ್ಟಿನಿ. ಇನ್ನೂ ಪೂರ ಓದಿದ್ರೆ ಹೆಂಗೆ ಓದಲಿ? ಅವರೆಲ್ಲ ಇಂಗ್ಲಿಷ್ನಾಗೆ ಪಾಠ ಮಾಡ್ತಾರೆ. ಏನಾರ ಕೇಳಿದ್ರೆ ಇಂಗ್ಲಿಷ್ನಾಗೆ ಹೇಳ್ತಾರೆ. ನಂಗೆ ಉತ್ತರ ಕೊಡೋಕೆ ಜೊತೆಗೆ ಒಂದೊಂದ್ಸಲ ಗೊತ್ತಾಗಲ್ಲ. ಇಲ್ಲಿ ಕನ್ನಡ ಒಂದ್ಬಿಟ್ರೆ ಓದೋದು, ಅವಾಗೆಲ್ಲ ಕನ್ನಡ, ಸಮಾಜ, ವಿಜ್ಞಾನ ಇವೆಲ್ಲ ಓದ್ತಿದ್ವಿ ಕನ್ನಡದಾಗ. ಇಲ್ಲ ಹಂಗಲ್ಲ, ಕನ್ನಡ ಒಂದ್ಬಿಟ್ಟು ಉಳಿದಿದ್ದೆಲ್ಲ ಇಂಗ್ಲಿಷ್ನಾಗ, ಹಿಂದಿ. ನಾನು ಹೆಂಗ್ ಓದ್ಲವ ಎಲ್ಲದನ್ನು? ಅಲ್ಲ ಮತ್ತೆ 1ನೇ ವರ್ಷ ನೀನು ಸೇರಿಸಿದಾಗ ಹೇಳ್ಬೇಕಿತ್ತು ನಂಗೆ ತ್ರಾಸ ಆಗಕತ್ತೈತಿ ಅಂತೇಳಿ. ನೀನು ಅವಾಗೆಲ್ಲ ಬಾಯಿ ಮುಚ್ಕೊಂಡಿದ್ದು, ಒಮ್ಮೆ ಹಿಂಗೆ ಡುಮ್ಕಿ ಹೊಡೆದು ನಿಂತಿಯಲ್ಲ ನೀನು. ಏನು ಹೇಳೋದು ಇದಕ್ಕೆ ಅಂತೀನಿ ನಾನು. ಅಲ್ಲಪ್ಪ ನಿನಗೆ ಅದು ಎಂಥದ್ದು ಸಿಲೆಬಸ್ ಅಂತಲ್ಲ ಎಂತವ ICBCನ ಏನೋ ಸುಡ್ಗಾಡ್ ನಮ್ಗೆ ಗೊತ್ತಾಗೋದಿಲ್ಲ ತಗ. ಅದೈತಿ, ಅದು ಕಲ್ತ್ರೆ ಭಾಳ ಚಲೋ, ದೊಡ್ಡ ನೌಕರಿ ಸಿಗ್ತಾವೆ ಅಂದಿದ್ದಕ್ಕೆಲ್ಲ ನೀನು ಸೇರಿಸಿದ್ದು. ಅವಾಗಾರ ಬಾಯಾಗೇನು ಕಡ ತುಂಬ್ಕೊಂಡಿದ್ದೆ ನನಗೆ ಕನ್ನಡ ಮೀಡಿಯಮಿಂದ ಇಂಗ್ಲೀಷ್ ಮೀಡಿಯಮ್ಗೆ ಹೋದ್ರೆ ಏನು ತಲೆಗೆ ಹತ್ತದಲ್ವೇ ಅಂತೇಳಿ. ಮತ್ತೆ ಹಂಗೆ ತಡಿ ಕನ್ನಡ ಮೀಡಿಯಮ್ನಾಗ ಹಂಗಾರೆ ಇಂಗ್ಲೀಷ್ ಓದ್ತಿದ್ದಿಲ್ಲ ನೀನು? ಇಂಗ್ಲಿಷ್ ಓದೋದಕ್ಕೂ ಇಂಗ್ಲಿಷ್ ಮೀಡಿಯಂನಾಗ ಓದ್ ಕಲಿಯೋದಕ್ಕೂ ವ್ಯತ್ಯಾಸ ಇಲ್ಲ ನಾವು. ನೋಡೋ ತಮಣಿ, ಮಾತಾಡಿದ್ದಕ್ಕೆ ಒಂದೊಂದು ಉತ್ತರ ಕೊಡಬೇಡ. ನಾ ಹೇಳ್ತೀನಿ ಕೇಳ. ಮರ್ಯಾದಿಂದ ಅವೇನು ಫೇಲ್ ಆಗ್ಯಾವಲ್ಲ ಅವನ್ನ ಚಂದ ಕಟ್ಟಿ ಓದಿ ಬರೆದು ಪಾಸ್ ಮಾಡ್ಕೊ. ಪಾಸ್ ಮಾಡ್ಕೊಂಡೆ ಏನು ಆಮೇಲೆ ನೀನು ಹಾಸ್ಟೆಲಿಗೆ ಹಾಕೋದು ಏನು? ಫಸ್ಟ್ ಇಯರ್ ಸೆಕೆಂಡ್ ಇಯರ್ 2 ಹಾಸ್ಟೆಲ್ದಾಗ ಮಾಡ್ಲಾ? ಏನು ಕನ್ನಡ ಮಾಡ್ತೀನಿ? ಆಯ್ತು ಕನ್ನಡದಾಗೆ ಮಾಡು. ಅದು ಎದ್ರಾಗ ಸುಡ್ಗಾಡ್ದಾಗ ಮಾಡ್ತೀಯ ನನಗದು ಗೊತ್ತಿಲ್ಲ. ನೀ ಹೇಳಿದ್ದೆ ನಾ ಸೇರಿಸ್ತೀನಿ. ಆದ್ರೆ ಮನೆಗಿರ್ಬೇಡ. ಇಲ್ಲಿ ಉಡಾತನ ಮಾಡ್ಕೊಂತ ಊರಾಗ ಅವ್ರು ಇವ್ರು ಹುಂಚಿ ಗಿಡ ಕಲ್ಲು ಹೊಡ್ಕೊಂತ ಪರಂಗಿಕಾಯಿ ಹರ್ಕೊಂತ ಕೆರೆಯಾಗ ಹೋಗಿ ಈಸ್ ಬಿತ್ಕೊಂತ ಮೀನಾ ಹಿಡ್ಕೊಂತ ನೀ ಮಾಡೋದು ಅಷ್ಟ್ರಾಗ ಐತಿ. ಬೇಕಾಗಿಲ್ಲ ಅಂದ್ರೆ ಬೇಕಾಗಿಲ್ಲ, ನೀನು ಅಲ್ಲೇ ಹೋಗ್ಬೇಕಷ್ಟೇ. ಹಂಗ ಮಾಡಂತ ತಡಿ ಅವ್ನು. ಈಗ ಅಡ್ಮಿಷನ್ ಚಾಲು ಆಗ್ಯಾವನ್ ನೋಡು. ಅದು ಯಾವ ಸಾಲೆ ವಿಚಾರಿಸಿ ಹಾಕಿ ಬಂದ್ಬಿಡಣ ತಗ. ಅವನು ಫೀಸ್ ಕಟ್ಟೆ ತಗ, ನಮಗೂ ಸಾಕಾಗಿ ಹೋಗೈತ ತಗ. ನಾ ಹಂಗಾರೆ ಬೇಡ, ನನ್ನ ಮಗಳು ಚಂದ ಓದ್ಲಿ, ನನ್ನ ಮಗ ಚಂದ ಓದ್ಲಿ ಅಂತ ನಾವು ಅನ್ನೋದ. ಇವಕ್ಕೆ ಅದೆಲ್ಲ ಎಲ್ಲಿ ಐತಿ? ಇವಕ್ಕೆ ಓದು ಬರ ಎಲ್ಲ ನೈವೇದ್ಯ ಆಗೈತಿ ಈಗ. ಇಂಕ ಬೇಡ, ಇವ ನಮ್ಮಂಗೆ ಆಗೋದು ಬೇಡ. ಅವನಲ್ಲೇ ಕಳ್ಸ ನಡಿ ಓದ್ವಲ್ಲಕ್ಕ. ತಲೆ ಕೆಡಿಸ್ಕೊಳಲ್ಲ, ನಾನು ಎಲ್ಲೂ ಹೋಗಲ್ಲವ. ಅವ ನಿಮ್ಮನ್ ಬಿಟ್ಟು ಹೋಗಲ್ಲವ, ಇಲ್ಲೇ ಓದ್ತೀನಿ. ಒಟ್ಟ ಇನ್ಮೇಲೆ ಯಾವ ಹುಡುಗರ ಜೊತೆಗೂ ತಿರ್ಗಕ್ಕೆ ಹೋಗಲ್ಲವ. ಬೇಡ ತಮಣಿ, ಹೋಗು. ನಾ ಹೇಳ್ತೀನಿ ಕೇಳು. ಹೋಗಪ್ಪ, ಒಲ್ಲೆ ಅನ್ನಕ್ಕೆ ಹೋಗ್ಬೇಡ. ಹಂಗೆಲ್ಲ ಹೋಗಪ್ಪ, ಹಂಗೆ ಮಾಡಬೇಡ ಮಗನೇ. ನಮ್ದಂತರೂ ಹಿಂಗೆ ಆತಪ್ಪ, ಬಾಳೆ ಸಾಕಾಗೋಕತಿ. 6ಕ್ಕೆ ಏರಲ್ಲ 3ಕ್ಕೆ ಇಳಿಯಲ್ಲ. ಆಸೆ ಪಟ್ಟಿದ್ದು ಯಾವುದು ತೊಗೊಳಕ್ಕಾಗಲ್ಲ, ಮಾಡಲ್ಲ. ನಮ್ಮ ಹಣೆ ಬರ ಹಿಂಗೆ ಆಗೋತು. ಏನು ನೀನು ಹಂಗೆ ಆಗ್ಬೇಡಲ್ಲ, ಅದಕ್ಕೆ ಹೇಳಕತ್ತೇನು ಕೇಳು. ಏನು ಹತ್ತೆರ ಜಗದಾಗ ಒಂದು ಮುತ್ತೆರ ಅಂತಾರ. ನಿನ್ಗೇನ ಒಟ್ಟು ನಂಗೆ ಗೊತ್ತಿಲ್ಲ. ನೀ ಒಬ್ಬ ಮಗ ಹುಟ್ಟಿ ಚಂದಾಗ ಓದ್ ಮಗನೇ, ಓದಪ್ಪ. ನಮ್ಮ ಬಾಳೆ ಆದಂಗೆ ನಿನ್ನ ಬಾಳೆ ಆಗೋದು ಬೇಡ. ಹೇಳೋದು ಅರ್ಥ ಮಾಡ್ಕೊರಿ ಮಗನೇ. ಯಾಕಪ್ಪ ಅಷ್ಟು ಹಠ ಮಾಡ್ತಿ? ಎಷ್ಟು ನಿನಗೆ ಓದು ಅಂತ ಹೇಳಿದ್ರು ಮನೆಯಾಗಿದ್ದು ಓದಲ್ಲ. ಅಲ್ಲಾದ್ರೆ ಬಡ್ ಬೆಳಿಬೇಕಲ್ಲ. ಏನು ಓದಲಿಲ್ಲ ಅಂದ್ರೆ ಬಿಡ್ತಾರಂತ ಮಾಡಿ ಏನು? ಕುಂಡಿ ಮೇ ಬರಿ ಹಾಕ್ತಾರೆ. ಅವಾಗ ಜಕ್ಕಸ್ತ ನಾಯಿಗತ್ತೆ ನೀನು ಓದ್ತಿ. ಅದಕ್ಕೆ ಅಲ್ಲೇ ಹೋಗು, ಕಷ್ಟಪಟ್ಟು ಓದು. ಒಲ್ಲೆ ಅನ್ನಕ್ಕೆ ಹೋಗ್ಬೇಡ ಮಗನೇ, ಓದಪ್ಪ. ನೀವು ಅಲ್ಲಿ ಕಳಿಸಿದ್ರೆ ನಾ ಏನಾರ ಮಾಡ್ಕೊಂತೀನಿ. ನಾವು ಅಲ್ಲೇ ಹೋಗಾಗ ಥೋ ಗಿರ್ಜಿ ಓಲಿ ಬಿಡ್ಲೆ ಮರ ತಗ.
ಅವ್ನ ಹಣೆ ಬಾರಿ ಹೆಂಗೈತೆ ಹಂಗೆ ಆಗ್ವಲ್ತಕ್ಕ ನಾವು ಬದಲಾಯ್ಸಕ್ಕೆ ಹೋದ್ರೆ ಆಕತ್ತನ ಅದೆಲ್ಲರ ಶಟಿಗೆವು ತನ್ನ ಮಗಳ ಹಣೆ ಬಾರನ್ನ ಬದಲಾಯ್ಸಕ್ಕೆ ಆಗಲಿಲ್ಲ ಅಂತ ಇನ್ನು ಇವ್ನು ನಾವು ಬದಲಾಯ್ಸಕ್ಕತ್ತೆ ಅದು ಏನು ಬರ್ದಾರ ಹಣ್ಯಾಗ ಬರೀಲಿ ಹೋಲತ್ತಾಗ ಇಲ್ಲೇ ಇದ್ದು ಓದ್ಕೋತೇನೆ ಅಂತಾನ ಓದ್ವಲ್ಲ ಬಿಡು ಹೋಲಿ ಇಲ್ಲೋಡ ಏನಾರ ಉಡಾಳ ಹುಡುಗರ ಜೊತೆಗೆ ಇವ ಅದನಲ್ಲ ಅವ ಇವ ಗಣೇಶ್ ಓದ್ತಾನವ ಉಡಾಳಿದ್ರು ಓದ್ತಾನ ನೀ ಅದಿಯಲ್ಲ ಅವ ರಾಹುಲ್ ಅವ್ರು ಯಾರು ಚೋಟೆ ಅವ್ರು ಅದಾರಲ್ಲ ಅವ್ರ ಜೊತೆಗೆ ಏನಾರ ಸೇರ್ಕೊಂಡು ಯಾವ್ದಾರ ಹೊಲಕ್ಕೆ ಗಿಡಕ್ಕೆ ಕಲ್ಲು ಹೊಡೆದಿದ್ದು ಗೊತ್ತಾಗ್ಬೇಕು ಕೆರಿ ಕಡೆ ಕುಂತಿದ್ದು ಅಲ್ಲಿ ಆಡಕ್ಕೆ ಹೋಗಿದ್ದು ಏನಾರ ಗೊತ್ತಾಗ್ಬೇಕು ನಿನ್ನ ಚಪ್ಪಲ್ ಹೊಡ್ಕೊತ ಅಲ್ಲಿಂದ ಬರ್ತೇನೆ ಮತ್ತು ಹುಚ್ಚುಳೆ ಮಗನ ಸಾಕಾಗಿ ಹೋಗೈತಿ ನಿನ್ ಸಲ ದುಡಿದು ರೊಕ್ಕ ಜೋಡಿಸಿ ಕಟ್ಟುದು ಬೇಡ ಈ ವರ್ಷ ಇದು SLC ಮುಗಿತು ಕನ್ನಡ ಮೀಡಿಯಮ್ದಾಗ ಓದ್ಲಾ ಅದು ಏನು ಓದಿ ಕಡ್ದು ಕಟ್ಟಿ ಹಾಕಿ ದಬ್ಬಾಕ್ತೀಯ ನಾನು ನೋಡ್ತೇನೆ ಹಂಗಾರ ಏನ ಒಟ್ಟ ಏನಾರ ಫೇಲ್ ಆಗ ನಿನ್ನ ಮಾಡ್ತೇನೆ ನಿನ್ನ ಬೂಟ್ಲೆ ಹೊಡ್ತೀನಿ ನೋಡ್ತಿರ್ಬೇಕಾರ ಏನಿಲ್ಲ ಈಗ ಏನು 2ನೇ ಸಲ ಕಟ್ತೀಯಲ್ಲ ಇದ್ರಾಗ ಪಾಸ್ ಆದಿ ಚಲೋ ಫೇಲ್ ಆದಿ ಮಗನ ಸಾಕು ನಡಿ ಅಲ್ಲಿ ಸಿದ್ದೋಡ್ ಮಾಡೋದ್ ಮುಂದೆ ಬಲೂನ್ ಮಾರುವಂತೆ ನಾ ಗಾಡಿ ಓಡಿಸ್ತೀನಿ ನಡಿ ಹಂಗಾರ ಸುಮ್ ದುಡ್ಯಾಕ ಇದಾಗ್ಬಿಡು ಹೋಲತ್ತಾಗ ದುಡ್ಕೊಂತ ಹೊಂಟ್ಬಿಡುದಟ್ಟೆ ಆತ್ ಬೇಜಾರಾಗಬೇಡ ಅಪ್ಪಗೂ ಬೇಜಾರಾಗೈತಿ ಅದಕ್ಕೆ ಹಂಗಂತತಿ ಏನು ಇದು ಮಾಡ್ಕೋಬೇಡ 2ನೇ ಸಲ ಕಟ್ ಪಾಸ್ ಮಾಡ್ಕೊರಪ್ಪ ಏನು ನೋಡು ನಿನ್ನ ಒಳ್ಳೇದಕ್ಕೆ ಹೇಳೋದು ಮಗನೇ ನಿನ್ನ ಒಳ್ಳೇದಕ್ಕಪ್ಪ ನಂದು ನಿಮ್ಮ ಅಪ್ಪಂದು ಬಾಳೆ ಹಿಂಗಾಗಿ ಹೋತು ನಾವು ಕಷ್ಟಪಟ್ಟು ದುಡಿಲಾರ್ದ ಬೇರೆ ವಿಧಿನೇ ಇಲ್ಲ ಅದಕ್ಕೆ ನಮ್ಮ ತಲೆಯಾಗ ಏನಂದ್ರೆ ನನ್ನ ಮಗ ಚಂದಾಗಿ ಓದಲಿ ಒಂದು ಏನಾರ ಸಾಧಿಸ್ಲಿ ಅನ್ನೋದಷ್ಟೇ ಬೈತಾರ ಅಪ್ಪ ಅವ್ವ ಅನ್ನೋ ತಲೆಯಾಗ ಇಟ್ಕೋಬೇಡ ಮಗನೇ ಏನು ಆತು ಬಾ ಅಡುಗೆ ಮಾಡೀನಿ ಊಟ ಮಾಡಿ ಬಾ ಏನು ಬೈದಿದ್ದು ಬೇಜಾರಾಗಬೇಡ ಓದಿ ಅಪ್ಪ ಅವ್ಗ ಖುಷಿ ಪಡಿಸ್ಬೇಕಂತ ಯೋಚನೆ ಮಾಡು ನಿನ್ನ ವಯಸ್ಸಿನಾಗ ಎಷ್ಟೋ ಜನ ಹೊರಗೆ ದುಡ್ಕೊಂತಾನ ಓದ್ತಾರ ಗೊತ್ತಾನ ನಿನಗೆ ಏನು ಕಷ್ಟ ಕೊಟ್ಟೇವಪ್ಪ ನಾವು ಬರೀ ಓದು ಅಂತೇವಷ್ಟೇ ನೀ ಚಂದಾಗಿ ಓದ್ಬಿಟ್ಟೆ ಅಂದ್ರೆ ಇದು ಯಾವುದು ಚಿಂತೆ ಇಲ್ಲ ಏನಂತಿ ಆತವ ಹಂಗ ಮಾಡ್ತೇನೆ ತಪ್ಪತ್ತವ ಇನ್ನೊಂದ್ಸಲ ಹಿಂಗ್ ಮಾಡಲ್ಲ ನಾ ಇನ್ಮ್ಯಾಗ ಆಡಕ್ ಹೋಗಲ್ಲ ಯಾರ ಜೊತೆಗೂ ಇನ್ಮ್ಯಾಗ ಮಸ್ತಾಗಿ ಓದ್ತೇನೆ ಆಯ್ತಪ್ಪ ಹೋಗಿ ಊಟ ಮಾಡೋಗ ನಾ ಒಂಚೂರು ಕೆಲಸ ಐತಿ ಹೋಗಿ ಬರ್ತೇನೆ ತಪ್ಪ ಬಾ ಊಟ ಮಾಡೋಣ ನನ್ಗೇನು ಗೊತ್ತು ರಿಸಲ್ಟ್ ಬರ್ತೈತೆ ಹಂಗಾರ ಚಲೋತ್ತಂಗೆ ನನ್ನ ಮಗ ಪಾಸ್ ಗೀಸ್ ಆಗಿರ್ತಾನ ಅಂತೇಳಿ ಶಿವಿಡ್ ತೊಗೊಂಬಂದಿದ್ದೆ ನೋಡಿದ್ರೆ ಹಿಂಗಾಗೈತಿ ಇರಲಿ ಏನು ಮಾಡೋಕ್ಕಾಗಲ್ಲ ಬಾ ಶಿವಿಡ್ ತಿನ್ನವಂತಿ ತಿಂದು ಊಟ ಮಾಡಿ ಮತ್ತೀಗೇನ ಕಟ್ಟಿ ಬರಿಬೇಕಲ್ಲ ಪರೀಕ್ಷೆನ ಓದ್ಕೊಳ್ಳುವಂತಿ ಬಾ ಅದಕ್ಕೆ ಸರಿ ಹಲೋ ಹೇಳಿ ಹಾಂ ಬೆಂಗಳೂರ್ದಾ ಕಳಿಸಿದಾರಲ್ಲ ನೋಡಿ ಕಳಿಸಿದ್ದಾರೆ ನಿನ್ನೆ ರಾತ್ರಿ ಕಳಿಸಿದ್ದಾರೆ ಬರುತ್ತೆ ಬೆಳಗ್ಗೆ ಈಗ ಒಂದು ಸ್ವಲ್ಪ ಟೈಮ್ ಇಷ್ಟು ಕಡೆ ಆಗಲ್ಲ ಬರುತ್ತೆ ಏನಾದರೂ ಮಧ್ಯೆ ಪ್ರಾಬ್ಲಮ್ ಆಗಿದ್ರೆ ನಿಂತಿರ್ತಾರೆ ಅಷ್ಟೇ ಇಲ್ಲ ಬರುತ್ತೆ ಹಾಂ ಡೋಂಟ್ ವರಿ ರಶೀಟ್ ಅವ್ರ ಹತ್ರನೇ ಕಳಿಸೀವಿ ಇಸ್ಕೊಳ್ಳಿ ಸರಿ ಫುಲ್ ಪೇಮೆಂಟ್ ಆಗಿದೆಯಲ್ಲ ಸರಿ ಹಾಂ ಎಲ್ಲ ಬಾಕ್ಸು ಕಳಿಸೈತಿ ಯಾವುದು ಸ್ಟಾಕ್ ಇಟ್ಕೊಂಡಿಲ್ಲ ಸರಿ ಓಕೆ ಆಕಾಶ್ ಹೇಳು ಸ್ವಪನಿಕಾ ಆಕಾಶ್ ನಂಗೆ ಭಾಳ ಬೇಜಾರಾಗತ್ತೈತಿ ಏನು ಮಾಡೋಣ ಇವಾಗ ನಂಗೆ ಶಾಪಿಂಗಿಗೆ ಅದು ಬರೋಕೆ ಟೈಮ್ ಇಲ್ಲ ಸ್ವಲ್ಪ ಲೋಡ್ಸ್ ಕಳ್ಸೋದೈತಿ ಅವು ಇವು ಕೆಲಸ ಅದಾವು ಹೇಳು ಅಯ್ಯೋ ಎಲ್ಲರ ಹೋಗಿ ಬರಕ್ಕಲ್ಲ ಬೇಜಾರಾಗ್ತಾ ಇರೋದು ಮತ್ತೆ ಇದಕ್ಕೆ ಬೇಜಾರಾಗತ್ತೈತಿ ಹೇಳು ಅತ್ತಿಯರು ಮೊದ್ಲಿನಂಗೆ ಇಲ್ಲ ಈಗ ಮಾತೆತ್ತಿದ್ರೆ ಬೈತಾರ ಗೊತ್ತನ ಏನಾರ ಮಾತಾಡ್ಲಿ ಏನಾರ ಒಂದು ಅಂತಾರ ನಾನು ಏನು ಮಾಡಲಿ ಒಂಥರ ಹಾಕಿದ್ರಿಗೆ ನಂಗೆ ಒಳ್ಳೆ ಅವಮಾನದಂಗೆ ಆಕೈತೆ ಗೊತ್ತನ ಮಾತಾಡತ್ಲೆ ಹಂಗೆ ಬೈದ ತಕ್ಷಣ ನಂಗೆ ಒಂಥರ ಕೆಟ್ಟ ಅನಿಸ್ತತಿ ಮತ್ತೇನು ನಾ ಕತೆ ಹೇಳಕತ್ತೇನೆ ಮತ್ತೇನು ಅಲ್ಲ ಅದಕ್ಕೆ ಏನು ಮಾಡಲಿ ಈಗ ನಾನು ಬೈಬೇಡ ಅಂದರೆ ಆಕೆ ಸುಮ್ಮನೆ ಇರ್ತಾಳ ಈಗ ಬೈಬೇಡ ಅಂತಂದ್ರೆ ಆಕೆಗೆ ಈಗ ಸ್ವಲ್ಪ ಸಿಟ್ಟು ಐತಿ ಬೈತಾನೆ ಇರ್ತಾಳ ಹೇಳಿದ್ರು ಕೇಳಲ್ಲ ನಾನು ಏನು ಮಾಡಲಿ ನಂಗೆ ಗೊತ್ತು ಅವ್ರು ಹೇಳಿದ್ರು ಕೇಳಂಗಿಲ್ಲ ಅಂತೇಳಿ ಹಂಗಂತೇಳಿ ಹಿಂಗೆ ಬೈಸ್ಕೊಂತ ಇದ್ಬಿಡ್ಲನ ನಂದೇನು ತಪ್ಪೈತಿ ಅಂಥದ್ದೇನು ಕರ್ಮ ಆಯ್ತು ನನಗೆ ಈಗ ಅದಕ್ಕೆ ಏನು ಮಾಡಲಿ ನನ್ನ ಕೆಲಸ ಇದ್ದಕ್ಕೆ ಕಾಡಬೇಡ ಏನು ಹೇಳು ಬೇರೆ ಮನೆ ಮಾಡ್ಕೊಂಡು ಹೋಗೋಣ ಈ ಮನೆ ಒಳಗೆ ಏನಾರ ವಾಸ್ತು ಪ್ರಾಬ್ಲಮ್ ಐತಾ ಅಲ್ಲ ರೀ ತಮಾಷೆ ಮಾಡಬೇಡ್ರಿ ನಾವಿಬ್ರು ಬೇರೆ ಇರೋಣ ಆವಾಗಾರ ಇದೆಲ್ಲ ತಪ್ತತನ ಅಂತ ನೋಡು ನಾ ಹೇಳಲೆ ನಾವು ಬೇರೆ ಮನೆಗೆ ಹೋದ ತಕ್ಷಣ ಎಲ್ಲ ಸರಿ ಹೋಗತ್ತೆ ಅನ್ಕೋಬೇಡ ಅಷ್ಟಕ್ಕೂ ಬೇರೆ ಮನೆಗೆ ನೀ ಎಲ್ಲ ಮಾಡೋಕ್ಕಾಗಲ್ಲ ನಂಗೆ ಇದೆಲ್ಲ ಸರಿ ಅನ್ಸಂಗಿಲ್ಲ ಅರ್ಥ ಮಾಡ್ಕೋ ಏನಂತ ತಿಳ್ಕೊಂಬಿಟ್ಟಿ ನೀನು ಬೇರೆ ಮನೆ ಮಾಡೋದಂದ್ರೆ ಅಷ್ಟು ಸುಲಭ ಅಂತ ತಿಳ್ಕೊಂಬಿಟ್ಟೆ ನಂಗೆ ಇಷ್ಟ ಆಗಂಗಿಲ್ಲ ಬೇರೆ ಮನೆ ಮಾಡೋದಂತೆ ಅಲ್ಲ ನಾನು ನಮ್ಮಪ್ಪ ನಮ್ಮವನ್ ಬಿಟ್ಟು ಯಾಕೆ ಬರಲಿ ನೋಡು ಸ್ವಲ್ಪ ದಿನ ಅಡ್ಜಸ್ಟ್ ಮಾಡ್ಕೋ ಏನಾಗಲ್ಲ ಅದಕ್ಕೆ ಬೇರೆ ಮನೆ ಮಾಡ್ಕೊಂಡು ಹೋದ್ರೆ ಏನದು ಅಲ್ಲ ನಾವು ನಮ್ಮ ಬಿಸ್ನೆಸ್ನ ಬೆಳೆಸ್ತಾ ಇದ್ದೀವಿ ಏನು ಈ ಟೈಮ್ನೇ ನಾನು ಬೇರೆ ಮನೆ ಮಾಡ್ಕೊಂಡು ಹೋಗಕತ್ತೆ ಅರ್ಥ ಮಾಡ್ಕೋ ಹಾಗೆಲ್ಲ ಮನೆಗೆ ನೀ ಎಲ್ಲ ಬೇರೆ ಮಾಡೋಕ್ಕಾಗಲ್ಲ ಈ ಮನೆ ಹಿರೇ ಮಗ ನಾನು ಮತ್ತೇನ್ ಮಾಡ್ಲಿ ಅವ್ರಷ್ಟು ಬೈತಾಗಾರ ಬೈಸ್ಕೊಂತಿದ್ ಬಿಡ್ಲೇ ನೋಡು ಅರ್ಥ ಮಾಡ್ಕೊ ಬೈಸ್ಕೊಂತಿದ್ ಬಿಡ್ಲಿ ಅಂದ್ರೆ ಲಕ್ಷ್ಮಿಗೆ ಎಷ್ಟು ಮರ್ಯಾದೆ ತೆಗಿತಾಳ ಅವ್ವ ಎಷ್ಟು ಪಾಪ ಬೈತಾಳ ಆದ್ರೂ ಆಕಿ ಲಕ್ಷ್ಮಿ ಅನ್ಸರ್ಸ್ಕೊಂಡು ಹೊಂಟಿಲ್ಲ ಏನ್ ನಿಂದೆ ಹೆಚ್ಚನ ಸುಮ್ನಿರು ಅಲ್ಲಿ ಲಕ್ಷ್ಮಿ ಬೇರೆ ಮನೆ ಮಾಡೋಣ ಅಂತ ಒಂದ್ ಮಾತನ್ಲಿಲ್ಲ ನಿನ್ಗೆ ಇಲ್ಲಿ ಇಷ್ಟು ಕಷ್ಟ ಆಗ್ಬಿಡತ್ತಲ್ಲ ಲಕ್ಷ್ಮಿ ಬೇರೆ ಮನೆ ಮಾಡೋಣ ಅಂದಿಲ್ಲ ಅಂತ ನಿಂಗೆ ಯಾರು ಹೇಳಿದ್ದು ನಿಮ್ಗೆ ಅಂದಿರ್ತಾಳಪ್ಪ ಯಾಕಂದಿರಲ್ಲ ಆಕೆಗೂ ಸಾಕಾಗೈತಿ ಈಗ
ಅದಕ್ಕೆ ಅಂದಿರ್ತಾಳೆ. ಆದ್ರೆ ಹಾಕಿದ ಕರ್ಮ ಅನಿಸ್ಕೊಂಡು ಬಿದ್ದಿರ್ಲಿ ಅಂತಾಳೋ ಬಿಡ್ತಾಳೋ. ನನಗೇನಂತ ಕರ್ಮ ರೀ, ನಮ್ಮ ಮನೆಗೆ ಯಾರು ನಂಗೆ ಸರ್ದಿಲ್ಲ ಅಂತಿದ್ದಿಲ್ಲ ಗೊತ್ತನ. ಅಷ್ಟು ರಾಣಿಗತೆ ಬೆಳೆದಕ್ಕೆ ನಾನು. ಹಂಗಿದ್ದಕ್ಕೆ ಇಲ್ಲಿ ಮಾತಿಗೂ ಬಯಸ್ಕೋಬೇಕಂದ್ರೆ ಇವ್ರ ಹತ್ರ ನನಗೇನು ಕರ್ಮ? ಆಕೆ ಮಾಡ್ಯಾಳಂತ ಕೆಲಸ ಬಯಸ್ಕೊಲಿ, ನಾನೇನು ಮಾಡೀನಿ? ನಿನಗೆ ಯಾರು ನಿಮ್ಮ ಅವ್ಗೆ ಫೋನ್ ಮಾಡಿ ಹೇಳಿ ಅಲ್ಲಿ ಊರಾಗೆಲ್ಲ ಊರು ತುಂಬ ಗುಲ್ಲೆಬ್ಸಕ್ಕೆ ಹೇಳಿ ನೋಡು. ತಪ್ಪು ನಿಮ್ಮ ಕಡೆನೇ ಇಟ್ಕೊಂಡು ಮತ್ತೊಬ್ರಿಗೆ ಮಾತಾಡ. ಅಲ್ಲ, ನಿಮ್ಗೆ ಯಾರು ಹೇಳಿದ್ರು, ನಿಂಗೆ ಯಾರು ಮಾಡಿದ್ರು, ಊರು ತುಂಬ ಗುಲ್ಲಾತು ಅಂತಿರಲ್ಲ, ಇದೇನು ವಿಷಯ ಗೊತ್ತೇ ಹಾಕಿದ್ದಿಲ್ಲ ಅಂತ ಮಾಡಿರೆ? ಗೊತ್ತಾಕಿತ್ತು ಗೊತ್ತಾಕಿದ್ದೇ ಇಲ್ಲ ಅಂತ ನಾ ಹೇಳಲ್ಲ. ಆದರೆ ತಂತಾನೆ ಗೊತ್ತಾಗೋದಕ್ಕೂ ರೂಮರ್ ಸಬ್ಬಿ ಗೊತ್ತಾಗೋದಕ್ಕೂ ನಿಮ್ಮ ಅವ್ವನೇ ಎಲ್ಲರಿಗೂ ಫೋನ್ ಮಾಡಿ 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 ವಿಷಯ ತಿಳಿಸೋದಕ್ಕೂ ಭಾಳ ವ್ಯತ್ಯಾಸ ಐತಿ. ಏನು ಬೇಕಂತ ಇಂಟೆನ್ಸ್ಲಿ ನಿಮ್ಮ ಅವ್ವ ಮಾಡಿದ್ದ ನೀ ಮಾಡಿದ್ದ ಅನ್ನಂಗೆ ಆಗೈತಕ್ಕಿಗೆ ನಮ್ಮ ಅವ್ಗೆ. ಅದಕ್ಕೆ ಹಂಗೆ ಮಾಡ್ತಾ ಇದ್ದಾಳೆ. ಅದನ್ನ ನಾ ಚೇಂಜ್ ಮಾಡ್ಕೊಂಡ್ರೆ ಚೇಂಜ್ ಆಗಲ್ಲ, ಯಾಕಂದ್ರೆ ನೀವು ಮಾಡಿದ್ದು ಹಂಗೆ ಇತ್ತು. ಸುಮ್ಮನೆ ತೆರಿ ತಿನ್ಬೇಡ. ನೀವು ಬೇಕಾದ ಹೇಳಿದ್ರೆ ನಾ ಬೇರೆ ಮನೆ ಮಾಡಕ್ಕೆ ಒಪ್ಪಲ್ಲ ಬರೋದು ಇಲ್ಲ ಅಷ್ಟೇ. ಈಗ ಹೇಳತ್ತೀನಿ ಕೇಳ. ಸುಮ್ಮನೆ ಜಗಳ ಮಾಡ್ಕೊಳ್ಳೋದು, ತವ್ರ ಮನೆಗೆ ಹೋಗೋದು, ಬೇರೆ ಮನೆ ಮಾಡು ಬರ್ತೀನಿ ಅನ್ನೋದು ಇವೆಲ್ಲ ಮಾಡ್ಕೋಬೇಡ. ಏನು ಅದೇನಂತಾರಲ್ಲ, ಮುಗಿಸ್ಬಿದ್ದವ್ರ ನಗ ಬಾಳೆ ಮಾಡ್ಕೋಬೇಡ. ನಾ ಹೇಳಕತ್ತೀನಿ ಕೇಳು. ನೀ ಏನೇ ಕರೆದ್ರು ನಾ ಎಲ್ಲಿಗೂ ಬರಲ್ಲ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊ, ಏನು ಮಾಡೋಕ್ಕಾಗಲ್ಲ. ವಯಸ್ಸಾದ ತಂದೆ ತಾಯಿ ಬಿಟ್ಟು ನಿನ್ ಬೆನ್ನತ್ಕೊಂಡು ಬರ್ತೀನಿ ಅಂತ ಏನಾದ್ರೂ ತಿಳ್ಕೊಂಡಿದ್ರೆ ಅದು ನಿನ್ನ ತಪ್ಪು ಕಲ್ಪನೆ ಅಷ್ಟೇ. ಬೇರೆ ಏನಾರು ಮಾತಾಡೋದೈತಾ? ಏನಿಲ್ಲ ಅಂದ್ರೆ ಸ್ವಲ್ಪ ಕೆಲಸ ಐತಿ, ಮೇಲ್ ಮಾಡ್ಬೋದವು. ಹೇಳ ಗಿರ್ಜಿ. ಏನಿಲ್ಲ ಶಾಂತಕ್ಕ, ನೀವೇ ಹೇಳ್ರಿ ನೋಡೋಣ. ಏನಾಗ್ಬಿಟ್ಟೆ ಶಾಂತಕ್ಕ, ನನ್ನ ಮಗ ಪರೀಕ್ಷೆ ಒಳಗೆ ಫೇಲ್ ಆಗ್ಬಿಟ್ಟಾನ. ಫೇಲ್ ಆಗೇನು ಬೈದ್ಮೇಲೆ ಅನಿಸ್ತೆ ಅದಕ್ಕೆ ಬೈಯಕ್ಕೆ ಹೋದ್ನೇವ ಅಂತೇಳಿ. ಆದರೆ ಏನು ಮಾಡ್ತೀವಿ, ಬೈಲಿಲ್ಲ ಅಂದ್ರೆ ಬುದ್ಧಿ ಕಲಿಯೋದಿಲ್ಲಲ್ಲ ಅದು ಹೋತಾ. ಆಮೇಲೆ ಓದ್ಸಕ್ಕೆ ಟೈಮ್ ಸಿಗುವಲ್ತು. ಮನೆ ಕಡೆ ಅವ ಏನು ಮಾಡ್ತಾನೆ ಏನಿಲ್ಲ, ಚಂದ ಓದ್ತಾದಾನು, ಅವ ಹೊರಗೆ ಆಡಕ್ಕೆ ಹೋಗ್ಯಾನು, ಮನ್ಯಾಗದಾನು, ಏನು ಅವನ ಕಡೆ ಲಕ್ಷ್ಯ ಕೊಡೋಕೆ ಟೈಮೇ ಸಿಗುವಲ್ತ ಶಾಂತಕ್ಕ. ಬೆಳಗ್ಗೆ ಕೆಲ್ಸಕ್ಕೆ ಹೋಗ್ಬಿಡ್ತಾನೆ, ಕೆಲ್ಸಕ್ಕೆ ಹೋಗಿ ಬರೋದ ಸಂಜೆಗೆ 5 ಗಂಟೆ 4 ಗಂಟೆ 5 ಗಂಟೆ ಆಗ್ಬಿಡ್ತೈತಿ. ಅಲ್ಲಿಂದ ಬಸ್ ಹಿಡಿದು ಇಲ್ಲಿಗೆ ಬರೋಷ್ಟೊತ್ತಿಗೆ 5-5:30 ಹೊಡೆದೇ ಬಿಡ್ತೈತೆ. 6 ಗಂಟೆ ಬಂದು ಹುಡು ಬಾಂಡೆ ತಿಕ್ಕೋ, ಕಲಸ ಹೊಡ್ಕೋ, ಬಾಗಿಲು ನೀರಾಕಿ ದೀಪ ಹಚ್ಕೋ, ಮತ್ತು ಸಂಜೆಗೆ ಅಡುಗೆ ಮಾಡ್ಕೋ, ಮತ್ತೇನಾರ ಒಂದಿಟ್ಟು ಕೆಲಸ ಮಾಡ್ಕೋ, ಹಿಂಗೆ ಆಗ್ಬಿಡ್ತೈತಿ. ಹಿಂಗಾಗಿ ಅವ ಓದಿದ್ನ ಬಿಟ್ಟನ ನೋಡೋಕೆ ಟೈಮ್ ಸಿಗಲಿಲ್ಲ ಶಾಂತಕ್ಕ ನನಗೆ ಒಟ್ಟು. ಹಾಗಾಗಿ ಏನಾಗ್ಬಿಟ್ಟೈತಿ, ಅವನ ಕಡೆ ಲಕ್ಷ್ಯ ಕೊಡ್ಲಾರ್ದಕ್ಕೆ ಅವ ಚಂದ ಓದೇ ಇಲ್ಲ ಪರೀಕ್ಷೆದಾಗ. ಅದ್ರಾಗ ಬೇರೆ ನಾನು ಹುಚ್ಚರಂಗೆ ಊರು ಬೇರೆ ಬಂದ್ಬಿಟ್ಟೆ, ಊರಿಗೆ ಬೇರೆ ಹೋಗ್ಬಿಟ್ಟೆ. ತಪ್ಪು ನಂದು ಐತಿ ಪಾಪ. ಅವಂಗ ಅನ್ನೋದು ಏನೈತಿ, ಮುಂದೆ ಕುಂತ ತಾಯಾಗಿ ನಾನು ನೆಟ್ಟಗೆ ಅವ್ನ ಕಡೆ ಕಾಳಜಿ ತೊಗೊಂಡಿದ್ದೆ ಅಂದ್ರೆ ಹಿಂಗೆ ಅಕ್ಕಿತ್ತಾನೆ ಹೇಳಿ ನೋಡೋಣ. ಅದಕ್ಕೆ ಶಾಂತಕ್ಕ ಈಗ ಕೆಲ್ಸಕ್ಕೆ ಹೋಗೋದು ಬಿಡ್ಬೇಕು ಅಂತ ಮಾಡೀನಿ. ಕೆಲ್ಸಕ್ಕೆ ಹೋಗೋದು ಬಿಟ್ರೆ ಜೀವನಕ್ಕೆ ಏನು ಅನ್ನೋದು ವಿಚಾರ ತಲೆಯಾಗ. ಇವರು ಹತ್ಕೊಂಡು ಬೆಳಗ್ಗೆ ಕೆಲ್ಸಕ್ಕೆ ಹೋಗಿ ಸಂಜೆಗೆ ಬರ್ತಾರೆ, ನಾನು ಬೆಳಗ್ಗೆ ಹೋಗಿ ಸಂಜೆಗೆ ಬಂದ್ರೆ ಮತ್ತೆ ಅವ್ನ ಕಡೆ ಲಕ್ಷ್ಯ ಕೊಡೋದು ಹೆಂಗೆ? ಹೌದು ಅದು ಕರೆ. ಆದರೆ ಮತ್ತೆ ಕಟಾವು ಮಾಡೋದಾವು ಅಂತೀವ ಒಟ್ಟು. ಅದಕ್ಕೆ ನಾ ಒಂದು ಬೇರೆ ವಿಚಾರ ಮಾಡೀನಿ ಶಾಂತಕ್ಕ. ಮನ್ಯಾಗ ಇದ್ದು ಏನಾರ ಒಂದು ವ್ಯವಹಾರ ಮಾಡೋ ಹಂಗೆ ಮಾಡೋಣ. ಯಾಕೆ ಹೊರಗೆ ಹೋಗ್ಬೇಕು? ಕಣ್ಣು ಮುಂದೆ ಕಾಣ್ತಿರ್ತಾನೆ, ನೆಟ್ಟು ಓದ್ಕೊರ್ಲಾ ಬರ್ಕೊರ್ಲಾ, ಉಂಡೇನು ತಿಂದೇನು, ಮನ್ಯಾಗದಾನ ಹೊರಗೆ ಹೋಗ್ಯಾನ, ಎಲ್ಲ ಲಕ್ಷ್ಯ ಕೊಟ್ಟು ನೋಡ್ಬೋದು. ಹೌದಿಲ್ಲ? ಅದು ಒಂಥರ ಕರೆನ ನೋಡ್ಲಿ. ಮನ್ಯಾಗಿದ್ದು ಏನು ದಂಧೆ ಮಾಡ್ಬೇಕಂತ ಮಾಡಿ? ನಾನು ಪುಣ್ಯ ಇವತ್ತು ಕಿವಿಗೆ ಮಸೀನ್ ಹಾಕೊಂಡಿಯಲ್ಲ ನೀನು. ಬೊಬ್ಬಣಿ ಹೇಳ. ಮೊನ್ನೆ ಮಜ್ಜಿಗೆ ಹುಳಿ ಮಾಡಿದ್ನಿ. ಅವೇ ಮಜ್ಜಿಗೆ ಹುಳಿ ಮಾಡಿದಾಗ ಹಂಗೆ ದಾರಾಗ ಬರ್ತಾ ಬಳಕದ ಮಿಸ್ಕಾಯಿ ಪ್ಯಾಕೆಟ್ ಬರ್ತಾವಲ್ಲ 20 ರೂಪಾಯಿ 30 ರೂಪಾಯಿ ಅದು. ಅದನ್ನ ತೊಗೊಂಡು ಬಂದಿದ್ದೆ ತಿನ್ನೋಣ ಅಂತೇಳಿ. ಅಯ್ಯೋಯ್ಯವ್ವ ನಿನ್ನ ಮುಂದೆ ಹೇಳ್ತೀನಿ, ಎಣ್ಣೆ ಕರೆದು ಒಂದು ಬಾಯಾಗ ಇಟ್ಕೊಂಡೆ. ಉಪ್ಪಟ್ಟು ಉರ್ಲು ಅಂದರೆ ಉಪ್ಪಟ್ಟು ಉರ್ಲು. ಚಿಚಿ ಮಾರಕ್ಕೆ ತಂದು ಬೆಳಕದ ಮಿಸ್ಕಾಯಿ ಯಾರು ತಿಂದಿದ್ರೆ ಅವ್ರಿಗೆ ಗೊತ್ತಿರ್ತದೆ ನೋಡು. ಎಂಥ ಉಪ್ಪು ಉರ್ಲು, ತಿನ್ನಕ್ಕೆ ಬಾಯಾಗ ಇಡಕ್ಕಾಗಂಗಿಲ್ಲ ನೋಡು, ಅಷ್ಟು ಉಪ್ಪು ಉರ್ಲು. ಜೀರಿಗೆ ರುಚಿ ಇಲ್ಲ ಅದ್ರಾಗ, ಮಜ್ಜಿಗೆದು ಟೇಸ್ಟ್ ಇಲ್ಲ, ಬರೀ ಉಪ್ಪಿನಾಗ ನೆನೆಸಾಕ್ಯಾರನ ಅನ್ನಂಗೆ ಒಂದೀಟು ರುಚಿ ಇದ್ದಿದ್ದಿಲ್ಲ ಶಾಂತಕ್ಕ. ಆಯಾಗ ಇಡಾಕ ತಲೆ ದಿಂಗ್ ಹೊಡೆದ್ಬಿಡ್ತು ನೋಡ ತಗೊಂಡಳತಿ, ಅಷ್ಟು ವೈಕನ್ನಂಗೆ ಆಗ್ಬಿಟ್ಟು ಶಾಂತಕ್ಕ. ಅದ್ರ ಸಂಬಂಧ ವಿಚಾರ ಏನು ಮಾಡೀನಿ ಅಂದ್ರೆ ನಾನು ಬಳಕದ ಮೆಣಸಿಕಾಯಿನ ನಾನೇ ಯಾಕೆ ಮನ್ಯಾಗ ಮಾಡಿ ಮಾರಬಾರ್ದು ಅಂತ. ಬೇರೆ ಹೆಚ್ಚಿನ ಪ್ರಮಾಣದಾಗ ನನಗೇನು ಆಗಲ್ಲ ಮಾಡಕ್ಕೆ. ಈ ಬಳಕದ ಮೆಣಸಿಕಾಯಿ, ಆಮೇಲೆ ಇವು ಇದ್ರ ಬರ್ತಾವಲ್ಲ, ಇವು ಒಂಥರ ಈ ಚಮಚೆಲೆ ಇಡು ಶಾಂಡ್ಗಿ, ಕುಂಬಳಕಾಯಿ ಶಾಂಡ್ಗಿ, ಹೌದಿಲ್ಲ, ಇಂಥವು ಮಾಡಿ ಮಾರೋಣ ಅಂತ. ಏನಂತೆ ಶಾಂತಕ್ಕ? ಇವಾದ್ರೆ ಮನ್ಯಾಗ ನಾನು ಮಾಡೋದು ಇದು ಏನು ಮಾಡಿ ಸಣ್ಣ ಇದ್ರೊಳಗೆ ಒಂದು ಪ್ಯಾಕೆಟ್ ಮಾಡಿ ಇದು ಮಾರಕ್ಕೆ ಅಂಗಡಿಗೆ ಹೋಗಿ ಕೊಟ್ಟು ಬಂದ್ಬಿಟ್ರೆ ಚಿಂತೆ ತಪ್ತತ್ತಲ್ಲ. ವಾರಕ್ಕೊಮ್ಮೆ ಬರ್ತೇನೆ ರೀ ನಿಮ್ಮ ಅಂಗಡಿಗೆ ಕೊಡಕ್ಕೆ ಅಂತ ಹೇಳ್ಬಿಡೋದು ಅವರಿಗೆ. ವಾರ ಪೂರ್ತಿ ಮನೆ ಮಾಡಿಟ್ಕೊಳ್ಳೋದು, ಪ್ಯಾಕೆಟ್ ಮಾಡೋದು, ವಾರ ಪೂರ್ತಿ ಮನ್ಯಾಗ ಇರ್ತಾನೆ. ವಾರಕ್ಕೊಮ್ಮೆ ಐತಾರ ಸೂಟಿ ಇರ್ತೈತಿ ನನ್ನ ಮಗಂದು. ಅವತ್ತೇನು ಮಾಡ್ತೀನಿ, ಅವನು ಕರ್ಕೊಂಡು ಆರಾಮ ಇಲ್ಲೇ ಯಾವ್ಯಾವಕ್ಕ ಹುಬ್ಬಳ್ಳಿಯಾಗ ಇಲ್ಲೇ ಎಷ್ಟಕ್ಕತ್ ನನ್ನ ಕೈಲೇ ಅಷ್ಟಷ್ಟು ಅಂಗಡಿಗೆ ಅಡ್ಡಾಡಿ ಕೈಯಾಗ ನಾನ ಕೊಟ್ಟು ಬಂದ್ಬಿಟ್ಟೆ ಅಂದ್ರೆ ಚಿಂತೆ ತಪ್ತತ್ತಲ್ಲ ಅಂತ. ಆಮೇಲೆ ಈ ಉಪ್ಪಟ್ಟುರ್ಲು ಬಾಯಾಗಿಡಕ್ಕಾಗತ್ತಿದ್ದಿಲ್ಲ. ನಾ ಒಂಚೂರು ರುಚಿಯಾಗಿ ಮಾಡಿ ಒಳ್ಳೆ ಮಜ್ಜಿಗೆಯಾಗಿ ನೆನೆಸಿ ಇನ್ನೊಂಚೂರು ಚಲೋತ್ತಾಗ ಮಜ್ಜಿಗೆ ಒಳಗೆಲ್ಲ ಇದು ಮಾಡಿ ಕೊಟ್ಟೆ ಅಂದ್ರೆ ರುಚಿ ಎತ್ತಿದ್ರೆ ಯಾಕೆ ತಗೋಬಾರ್ದು? ಗಿರ್ಜಿ ಒಳ್ಳೆ ಉಪಾಯನ ಮಾಡಿಯಲ್ಲೇ. ಅಡ್ಡಿ ಇಲ್ಲ, ಕುಂಬಳಕಾಯಿ ಶಾಂಡ್ಗಿ ಗಿಂಡ್ಗಿ ಎಲ್ಲ ಇಲ್ಲೆಲ್ಲ ಯಾರಿಗೆ ಸಿಗ್ತಾವ? ಹೌದಿಲ್ಲ, ನಾವು ಊರಾಗ ಮಾಡ್ಕೊಳ್ಳೋರು
ನಾವು ಅಂಗಡಿ ಪಂಗಡೆ ಮಾರಕ್ ಸಿಗ್ತಾವ ಇಲ್ಲ ಗೊತ್ತಿಲ್ಲ, ನಾವೆಂದು ಕೇಳಿಲ್ಲ ಬಿಡು. ಕುಂಬಳಕಾಯಿ ಶಾಂಡ್ಗಿ, ಆಮೇಲೆ ಕುಂಬಳಕಾಯಿ ಏನು ವರ್ಷದ 365 ದಿನಾನು ಇದ್ದೇ ಇರ್ತಾವ ಕುಂಬಳಕಾಯಿ. ಶಾಂಡಿ ಕುಂಬಳಕಾಯಿ ತಂದು ಬೇಕಾದಂಗೆ ಮಾಡ್ಬೋದು. ಆಮೇಲೆ ಇದು ಏನದು ಇದ್ರ ಹಪ್ಪಳ ಆತು ಮಾಡೋದು, ಇಲ್ಲಾಂದ್ರೆ ಕುಂಬಳಕಾಯಿ ಶಾಂಡ್ಗಿ ಬಳಕ ಮಿಸ್ಕ ಇವ ಬೇಕಾದಂಗೆ ಅಕ್ಕವಲ್ಲ, ಹೌದಿಲ್ಲ? ಆಯ್ತು ಗಿರ್ಜಿ, ನೀ ಹೇಳೋದು ಒಂದು ಲೆಕ್ಕಕ್ಕೆ ಹೌದೇ ಹೌದು. ಅಕ್ಕಿ ಹಪ್ಪಳ ಅಂದ್ರೆ ಅದೇ ಚಂಚಲೆ ಇಡೋದು, ಅದು ಮಾಡ್ಬೋದು. ಮಾಡಿ ಗಿರ್ಜಿ, ಜೀವನ ಏನಾರು ಒಂದು ಮಾಡ್ಬೇಕು ಬಿಡ್ಲೆ, ಮತ್ತೆ ಹೌದಿಲ್ಲ? ಹಿಂಗ 8 ವರ್ಷ ಅಂತಿರೋದು. ಮಾಡ ಖಾಲಿ ಪಿಲಿ ಪಡಾಳೆ ಹರಿಸ್ಕೊಂತ ಮನಿ ಅಡ್ಯಾಡೋ ಬದ್ಲಿ ಇದಂತದ ಏನಾರ ಮಾಡಿದ್ರ ಕೆಲಸದಾಗ ಮನುಷ್ಯ ಇದ್ದಷ್ಟು ಏನ ಕೈಯಾಗ ರೊಕ್ಕನೂ ಆಡ್ತಾವ, ಅವ್ರ ಮನೆಗೆ ಹೋಗಿ ಕಿಡ್ಡಿ ಮಾತಾಡೋದ್ರ ತಪ್ಪತಿ ಅಲ್ಲ. ಜನ ತಗೊಂತಾರಂತೀಯ? 1-2 ಸಲ ಅಂಗಡಿಗೆ ಹೇಳಿ ಕೇಳಿ ನಾವ ಕೊಡ್ಬೇಕು ಬೇ. ಕೊಟ್ಟ ಮೇಲೆ ಅವರು ವ್ಯಾಪಾರ ಆತಂದ್ರೆ ಕೇಳಿ ತಗೊಂಡೇ ತಗೊಂತಾರ, ಯಾಕೆ ತಗೊಳ್ಳೋದಿಲ್ಲ? ಇಲ್ಲೇ ನಮ್ಮೂರಾಗ ಎಷ್ಟು ಜನ ಕೇಳಿದ್ರೆ ತಗೋಬಹುದು, ಪ್ಯಾಟ್ಗಳಾಗು ತಗೋಬಹುದು. ಒಂದು ಸ್ವಲ್ಪ ಕೇಳ್ಬೇಕು. ಅಶ್ವಿನಿಗೂ ಒಂದು ಮಾತು ಕೇಳ್ತೀನಿ, ನಿಮ್ಮ ಕಡೆದು ಇಲ್ಲಿ ಯಾರಿಗಾರ ಗೊತ್ತಿದ್ರು ಒಂದು ಮಾತು ಹೇಳವ ಅಂತೇಳಿ. ಚಲೋ ಮಾಡಿಕೊಟ್ರೆ ಉಪ್ಪಟ್ಟು ಉರ್ಲಿರ್ಲಾರ್ದಂಗೆ ತಿನ್ನಕ್ಕೆ ಬರೋಂಗೆ ಮಾಡಿಕೊಟ್ರೆ ಎಲ್ಲರೂ ತಗೊಂತಾರ. ಸೇಮ್ ನಮ್ಮ ಮನೆಗೆ ಮಾಡ್ಕೊಂಡಂಗೆ ಮಾಡ್ಕೋಬೇಕು, ಪಾಕೆಟ್ ಮಾಡಿ ಮಾರ್ಬೇಕು. ಮಾರಾಕಂತ ಉದ್ದೇಶ ಇಟ್ಕೊಂಡ್ರೆ ರುಚಿ ಆಗೋದಿಲ್ಲ ಅವು. ಮಾಡೋದು ಏನು ಮಾಡ್ತೀಯ, ಮಾಡಿ ಒಳ್ಳೇದಾಗಲಿ, ಮಾಡಿ.